ಸ್ವಾಭಿಮಾನ ಸಮಾವೇಶಕ್ಕೆ ಹೈ ಸಿಗ್ನಲ್. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ್ರ ಸಿಎಂ. ಕಾಂಗ್ರೆಸ್ನದ್ದು ವೈಯಕ್ತಿಕವು, ಅನಾಮಧೇಯ ಪತ್ರ ಬರೆದೂರು ಯಾರು? ಇದುವೇ ಚದುರಂಗದ ಮೊದಲ ಸ್ಟೋರಿ, ಸ್ವಾಭಿಮಾನ ಪ್ರದರ್ಶನ. ರಾಜಕೀಯದಲ್ಲಿ ಆಗಾಗ್ಗೆ ಶಕ್ತಿ ಪ್ರದರ್ಶನ ಮಾಡಿ, ನೋಡ್ರಿ ನಾನು ಹಿಂಗಿದ್ದೀನಿ, ನನ್ನ ಶಕ್ತಿ ಇಷ್ಟಿದೆ ಅಂತ ತೋರಿಸಿಕೊಳ್ಳುವಂಥದ್ದು ಇತ್ತೀಚಿನ ದಿವಸಗಳಲ್ಲಿ ಅನಿವಾರ್ಯವೇನೋ ಅನ್ನುವಂತೆ ಆಗಿದೆ. ಈ ನಿಟ್ಟಿನಲ್ಲಿ ಯಾವ್ಯಾವ ಸಂದರ್ಭಗಳಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ಅಥವಾ ಅವಶ್ಯಕತೆ ಬೀಳುತ್ತೋ ಹಾಗೆಲ್ಲ ಸಿದ್ದರಾಮಯ್ಯನವರು ಹಿಂದೆ ಮುಂದೆ ನೋಡೋದಿಲ್ಲ. ಅದಕ್ಕೆ ಬೇಕಾದಂಥ ಒಂದು ವೇದಿಕೆಯನ್ನು ಅವರ ಆಪ್ತರು ಕೂಡ ರೆಡಿ ಮಾಡ್ತಾ ಇರ್ತಾರೆ. ಈ ಮೂಲಕ ಸಿದ್ದರಾಮಯ್ಯನವರ ಪರವಾಗಿ ನೋಡ್ರಿ ಇಷ್ಟು ಜನ ಇದ್ದಾರೆ ಅನ್ನುವಂತಹ ಸಂದೇಶವನ್ನು ನೇರವಾಗಿ ರಾಜಕೀಯ ಎದುರಾಳಿಗಳಿಗೆ ಹಾಗೂ ಪಕ್ಷದ ಒಳಗಡೆ ಇರುವಂತಹ ಒಳಗಿಂದೊಳಗೆ ಗುದ್ದುವಂಥವ್ರಿಗೂ ಕೂಡ ತೋರಿಸುವ ಪ್ರಯತ್ನ ನಡೀತಾ ಇರುತ್ತೆ. ಈಗ ಸ್ವಾಭಿಮಾನ ಸಮಾವೇಶಕ್ಕೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಸ್ವಾಭಿಮಾನ ಸಮಾವೇಶಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಸಿದ್ದರಾಮಯ್ಯ ಬಲ ಪ್ರದರ್ಶನಕ್ಕೆ ಹಾಸನದಲ್ಲಿ ಅಖಾಡ ಈಗ ಸಜ್ಜಾಗಿದೆ. ಇದಕ್ಕೆ ಅವರು ಆರಿಸಿಕೊಂಡಿರ್ತಕ್ಕಂಥ ಪ್ರದೇಶವನ್ನು ಕೂಡ ನಾವು ಬಹಳ ಗಂಭೀರವಾಗಿ ಪರಿಗಣಿಸಲೇಬೇಕಾಗತ್ತೆ. ಗೊಂದಲಗಳಿಗೆಲ್ಲ ದೆಹಲಿಯಿಂದಲೇ ಈಗ ಸಂದೇಶವೂ ಕೂಡ ಬಂದಿದೆ. ಸ್ವಾಭಿಮಾನದ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಇದಕ್ಕಾಗಿ ಹಾಸನವನ್ನೇ ಅಖಾಡ ಮಾಡ್ಕೊಂಡಿದ್ದಾರೆ. ಈಗ ಸ್ವಾಭಿಮಾನ ಸಮಾವೇಶದ ಬಗ್ಗೆ ಇದ್ದಂತಹ ಗೊಂದಲಗಳಿಗೆ ಹೈಕಮಾಂಡ್ನಿಂದ ದೆಹಲಿಯಿಂದಲೇ ಒಂದು ಸಂದೇಶ ಬಂದಿದೆ, ಕ್ಲಿಯರೆನ್ಸ್ ಸಿಕ್ಕಿರುವಂಥದ್ದು. ಹಾಗಾದರೆ ಸ್ವಾಭಿಮಾನಕ್ಕೆ ಹೈ ಜೈ ಅಂದಿದ್ದು ಹೇಗೆ ಅನ್ನೋದನ್ನು ನಿಮಗೆ ಹೇಳಲೇಬೇಕು. ಹೈಕಮಾಂಡ್ ಜೈಕಾರ ಯಾವ ಕಾರಣಕ್ಕಾಗಿ ಹಾಕಿದೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗಿತ್ತು. ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಜೊತೆಗೆ, ಆಪ್ತ ಸಚಿವರು ಮತ್ತು ನಾಯಕರುಗಳ ಜೊತೆಗೆ ಪಕ್ಷದ ಹಿರಿಯರನ್ನು ಭೇಟಿಯಾಗಿದ್ದಾರೆ, ವರಿಷ್ಠ ನಾಯಕರುಗಳನ್ನು ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಟೀಕೆ ಅಸಮಾಧಾನಗಳಿಗೆ ಸೊಪ್ಪು ಹಾಕಿಲ್ಲ ಈಗ ಹೈಕಮಾಂಡ್. ಯಾವಾಗ ಸಿದ್ದರಾಮಯ್ಯ ತನ್ನ ತಂಡವನ್ನು ಕಟ್ಕೊಂಡು ಹೋಗಿ ಹೈಕಮಾಂಡ್ನಿಂದನೇ ಒಂದು ಮೆಸೇಜನ್ನು ಕೊಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಟೀಕಿಸುವಂಥವ್ರಿಗೆ ಅಥವಾ ಅಸಮಾಧಾನಗಳನ್ನು ಹೊರಹಾಕ್ತಾ ಇರುವಂಥವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೊಪ್ಪು ಹಾಕಿಲ್ಲ. ಯಾಕಂದರೆ ಅವ್ರಿಗೂ ಕೂಡ ಗೊತ್ತಿದೆ, ಆಗಿಂದಾಗಿ ಇಂಥದ್ದೊಂದು ಸಮಾವೇಶಗಳು, ಶಕ್ತಿ ಪ್ರದರ್ಶನಗಳು ಇದರ ಅವಶ್ಯಕತೆ ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಸ್ವಾಭಿಮಾನಿ ಸಮಾವೇಶಕ್ಕೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಂದ ಒಪ್ಪಿಗೆಯನ್ನು ಪಡ್ಕೊಂಡಿದ್ದಾರೆ. ಹಾಸನದಲ್ಲಿ ಡಿಸೆಂಬರ್ 5ರಂದು ಬೃಹತ್ ಸಮಾವೇಶವನ್ನು ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆ. ಹಾಸನದಲ್ಲಿ ಡಿಸೆಂಬರ್ 5ರಂದು ಬೃಹತ್ ಸಮಾವೇಶದ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಾಭಿಮಾನಿ ಸಮಾವೇಶ ಅನ್ನುವಂಥದ್ರ ಹೆಸರಿನಲ್ಲಿ ಸಿಎಂ ತಾಕತ್ತು ಪ್ರದರ್ಶನವನ್ನು ಮಾಡಲಾಗ್ತಾ ಇದೆ. ಇದು ಬೇಸಿಕಲಿ ಇದೊಂದು ಅಹಿಂದ ಸಮಾವೇಶ ಅಂತಲೂ ಕೂಡ ಇದನ್ನು ಪರಿಗಣಿಸಲಾಗುತ್ತೆ. ಹಾಗೆಂದ್ರೆ ಕೇವಲ ಅಹಿಂದ ಮಾತ್ರ ಅಲ್ಲ, ಉಳಿದ ನಾಯಕರುಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರಿಂದಾಗಿ ಇದು ಸ್ವಾಭಿಮಾನಿ ಪ್ರದರ್ಶನದ ಸಮಾವೇಶ ಆಗಿರುತ್ತೆ. ವರಿಷ್ಠರ ಬೆಂಬಲದಿಂದ ಸಿಎಂಗೆ ಮತ್ತಷ್ಟು ಹುಮ್ಮಸ್ಸು ಕೂಡ ಬಂದಿದೆ. ಸಿದ್ದರಾಮಯ್ಯನವರ ಈ ಯಾತ್ರೆಗೆ ಗೋ ಅಹೆಡ್ ಅಂತ ಹೇಳಿ ಹೇಳಿದ್ದಾರೆ. ಹೀಗಾಗಿ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂಥದ್ದಕ್ಕೆ ಈಗ ಸೂಚನೆಯನ್ನು ಕೂಡ ನೀಡಲಾಗಿದೆ. ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸಿಎಂ ಅವರು ಸಭೆಯನ್ನು ನಡೆಸಿದ್ದಾರೆ. ಅವರುಗಳಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ಇಂಥ ಒಂದು ಸ್ವಾಭಿಮಾನಿ ಸಮಾವೇಶವನ್ನು ಕೂಡ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಈ ಮೂಲಕ ತನ್ನ ಶಕ್ತಿ ಪ್ರದರ್ಶನಕ್ಕೆ ಬೇಕಾದಂತಹ ವೇದಿಕೆಗೆ ಪಕ್ಷದ ಹೈಕಮಾಂಡ್ನಿಂದ ಒಪ್ಪಿಗೆಯನ್ನು ಪಡ್ಕೊಂಡಿದ್ದಾರೆ. ಸ್ವಾಭಿಮಾನಿ ಸಮಾವೇಶಕ್ಕೆ ಜೊತೆಯಾಗಿದ್ದೇವೆ ಅನ್ನುವಂತಹ ಮಾತನ್ನು ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಅಪಸ್ವರಗಳಿಗೆ ಆಸ್ಪದ ಇಲ್ಲದಂತಾಗಿದೆ. ಮುಖ್ಯಮಂತ್ರಿ ಹೇಳಿದ್ದಕ್ಕೆ ಉಪಮುಖ್ಯಮಂತ್ರಿಯವರು ಕೂಡ ಜೈ ಅಂತ ಹೇಳಿದ ಮೇಲೆ ಮುಗೀತು. ಏನು, ಎಲ್ಲ ಜೊತೆಯಾಗಿದ್ದೀವಿ, ಸಮಾವೇಶ ನಡೆಯುತ್ತೆ ಅಂತಕೊಂಡು. ಒಂದು ವೇಳೆ ಉಪಮುಖ್ಯಮಂತ್ರಿಯವರು ಇಲ್ಲ, ಅಂಥದ್ದೇನು ಪಕ್ಷದ ಮೂಲಕವಾಗಿ ನಡೀತಾ ಇಲ್ಲ ಅನ್ನುವಂಥ ಒಂದೇ ಒಂದು ಸ್ವರ ಹೇಳಿದ್ರು ಕೂಡ ಅದು ಅಪಸ್ವರವಾಗುವಂತಹ ಚಾನ್ಸಸ್ ಇತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಸಮಾವೇಶಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ತೋರಿಸ್ತೀನಿ, ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ, ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು. ತಮಗೆ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ.
ಜೊತೆಗೆ ಪಾರ್ಟಿಯ ಪ್ರೆಸೆನ್ಸ್ನಲ್ಲೇ ಈ ಒಂದು ಸಮಾವೇಶ ನಡೆಯುತ್ತೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಅಂತ ಹೇಳ್ತಿರುವಂಥದ್ದು ಆ ಪತ್ರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇಲ್ಲಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇದು ರಾಜಕೀಯದ ಚಾಣಕ್ಯತೆಯೂ ಕೂಡ ಇರುವಂಥದ್ದು ಇದೇ ವಿಚಾರಗಳಲ್ಲಿ. ಯಾಕಂದರೆ ಒಂದು ಸಂದೇಶವನ್ನು ಎಲ್ಲಿಂದ ಯಾವ ಸಂದರ್ಭದಲ್ಲಿ ಕಳಿಸಬೇಕು ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ ರಾಜಕೀಯವಾಗಿ. ಬಿಜೆಪಿಗೂ ದೇವೇಗೌಡರಿಗೂ ಏಕಕಾಲಕ್ಕೆ ಹಾಸನದಿಂದಲೇ ಸಂದೇಶ ರವಾನೆ ಮಾಡುವಂತಹ ಪ್ರಯತ್ನವನ್ನು ಈಗ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದಕ್ಕೆ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಊರು ಕೂಡ ಭಾಳ ಮುಖ್ಯ. ಹಾಸನದಿಂದ ಇದನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಬಿಜೆಪಿಯ ವಿಚಾರಗಳಿದ್ದಾವೆ, ಇನ್ನೊಂದು ದೇವೇಗೌಡರ ವಿಚಾರ ಇದ್ದಾವೆ. ಖಂಡಿತವಾಗಲೂ ಕೂಡ ಈ ಎರಡೂ ವಿಚಾರಗಳನ್ನು ಕೂಡ ಅವರು ಸ್ವಾಭಿಮಾನಿ ಸಮಾವೇಶದಲ್ಲಿ ಪ್ರಸ್ತಾಪ ಮಾಡೋರಿದ್ದಾರೆ. JDS ಮುಕ್ತ ರಾಮನಗರ ಬಳಿಕ ಹಾಸನವೂ ಕೂಡ ಟಾರ್ಗೆಟ್ ಆಗಿದೆಯಾ ಅನ್ನುವಂಥ ಅನುಮಾನ ಸರ್ವೇ ಸಾಮಾನ್ಯ ಸಹಜವಾಗಿ ಇದ್ದೇ ಇದೆ. ದೇವೇಗೌಡರ ಮೊಮ್ಮಕ್ಕಳು ಮತ್ತು ಮಗ ಈ ವಿಚಾರಗಳು ಕೂಡ ಅಲ್ಲಿ ಚರ್ಚೆಗೆ ಬರಬಹುದು. ಅದಕ್ಕೆ ಬೇಕಾದಂತಹ ಕೆಲಸವನ್ನು ಕೂಡ ಸಿದ್ದರಾಮಯ್ಯನವರು ಮಾಡ್ಬೋದು. ಸರ್ಕಾರ ಕಿತ್ತಾಕ್ತೀನಿ ಅಂತ ಹೇಳಿದಂತಹ ದೇವೇಗೌಡರಿಗೆ ಹಾಸನದಲ್ಲೇ ಟಗರು ಗುಟ್ರು ಹಾಕಲಿದೆ. ಆ ಮೂಲಕ ಸಿದ್ದರಾಮಯ್ಯನವರು ನೇರಾನೇರವಾದಂತಹ ಯುದ್ಧಕ್ಕೆ ಇಳಿದಿದ್ದಾರೆ. JDS ಭದ್ರಕೋಟೆಯನ್ನು ಕಬ್ಜಾ ಮಾಡೋದಕ್ಕೆ ಮುಹೂರ್ತ ಇಟ್ಟಿದ್ದಾರ CM ಅನ್ನುವಂಥದ್ದು ಕೂಡ ಸಹಜವಾಗಿಯೇ ಇಂಥದ್ದೊಂದು ಸ್ವಾಭಿಮಾನ ಸಮಾವೇಶದ ಆಯೋಜನೆಯನ್ನು ಹಾಸನದಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಮೂಡ್ತಾ ಇದೆ. ಮೂಡಾದಲ್ಲಿ ಟಾರ್ಗೆಟ್ ಮಾಡಿರುವಂತಹ BJP ನಾಯಕರಿಗೂ ಕೂಡ ಇಲ್ಲಿಂದಲೇ ಸಂದೇಶ ಕೊಡುವಂತಹ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಬಹುದು. ಮೂಡಾದ ವಿಚಾರದಲ್ಲಿ ತನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ನಾನು 2 ಬಾರಿ ಮುಖ್ಯಮಂತ್ರಿ ಆದ ಕಾರಣಕ್ಕಾಗಿ ಇವರಿಗೆಲ್ಲ ಹೊಟ್ಟೆ ಉರಿ ಆಗ್ತಿದೆ ಅನ್ನುವಂಥ ವಿಚಾರವನ್ನು ಮತ್ತಷ್ಟು ಹೊಸ ಹೊಸ ಉಪಮೆಗಳೊಂದಿಗೆ ಅವರು ಹೇಳಬಹುದು. ಇಡೀ ವಿಚಾರದಲ್ಲಿ ಈಗಾಗಲೇ ಒಂದು ಎಚ್ಚರಿಕೆಯ ಸಂದೇಶವನ್ನು CM ಸಿದ್ದರಾಮಯ್ಯನವರು ರವಾನಿಸಿದ್ದಾರೆ. ಅದನ್ನು ನಾವು ನೋಡಿದ್ದೀವಿ. ಹೇಗೆ ಅವರು ಟಿ ನರಸೀಪುರದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಹೇಳಿದರು ಅಂತೇಳಿ, ನನ್ನನ್ನು ಮುಟ್ಟಿದರೆ ಕರ್ನಾಟಕದ ಜನ ಸುಮ್ಮನಿರಲ್ಲ ಅನ್ನುವಂಥ ಮಾತನ್ನು ಟಿ ನರಸೀಪುರದಲ್ಲಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು. ನವೆಂಬರ್ 14ರಂದು ಅವರು ಆ ಮಾತನ್ನು ಹೇಳಿದರು. ಈಗ ಮತ್ತೊಂದು ವೇದಿಕೆ, ಮತ್ತೊಂದು ಅವಕಾಶ, ಮತ್ತೊಂದು ಶಕ್ತಿ ಪ್ರದರ್ಶನ, ಅದರ ಮೂಲಕವಾಗಿ ಸಿದ್ದರಾಮಯ್ಯನವರು ಆ ಸಂದೇಶವನ್ನು ಇನ್ನಷ್ಟು ಸ್ಟ್ರಾಂಗ್ ಆಗಿ ರವಾನೆ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇಷ್ಟೆಲ್ಲ ಸಿದ್ದರಾಮಯ್ಯನವರ ಕ್ಯಾಂಪ್ ರೆಡಿ ಮಾಡ್ತಾ ಇದ್ದಾಗಲೇ ಕಾಂಗ್ರೆಸ್ನಲ್ಲೊಂದು ಕೋಲಾಹಲವನ್ನು ಸೃಷ್ಟಿಸಿರುವಂಥದ್ದು ಒಂದೇ ಒಂದು ಪತ್ರವನ್ನು ಬರೆದಿದ್ದು ಯಾರು ಅನ್ನೋಂಥರ ಬಗ್ಗೆ ಆ ಪತ್ರದಲ್ಲಿ ಏನು ಮಾಡಿದ್ದಾರೆ, ಯಾರ ಹೆಸರಲ್ಲಿ ಬರೆಯಲಾಗಿದೆ ಅದನ್ನು ವೈಟ್ನರ್ ಮೂಲಕ ಅಳಿಸಲಾಗಿದೆ. ಹೀಗಾಗಿ ಅವರು ವೈಟ್ನರ್ ಸಂದೇಶವನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಅಥವಾ ಬೇರೆನ್ಯಾವ ಸಂದೇಶ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆದರೆ ಒಂದು ಪತ್ರ ಅಂತೂ ವೈರಲ್ ಆಗ್ತಾ ಇದೆ. ಅದರ ಪ್ರಕಾರ ಸ್ವಾಭಿಮಾನಿ ಸಮಾವೇಶ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೂ ಕೋಲಾಹಲ ಇದೆಯಾ ಅನ್ನುವಂಥ ಅನುಮಾನವನ್ನು ಈ ಪತ್ರ ಹುಟ್ಟು ಹಾಕೋದರಲ್ಲಿ ಯಶಸ್ವಿಯಾಗಿದೆ. ಹಾಸನದ ಸ್ವಾಭಿಮಾನಿ ಸಮಾವೇಶಕ್ಕೆ ವಿರೋಧ ಇದೆಯೇನೋ ಅನ್ನುವಂತಹ ಭಾವನೆ ಈ ಪತ್ರವನ್ನು ಓದೋದಂತ ಯಾರಿಗೇ ಆದರೂ ಕೂಡ ಮೂಡುವಂಥದ್ದು ಸಹಜ ಇದೆ. CM ವಿರುದ್ಧವೇ ಹೈಕಮಾಂಡ್ಗೆ ದೂರು ಸಲ್ಲಿಕೆ ಕೂಡ ಆಗ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನುಮಾನ ಇದ್ದೇ ಇದೆ. CM ವಿರುದ್ಧವೇ ಹೈಕಮಾಂಡ್ಗೆ ದೂರು ಸಲ್ಲಿಕೆ ಆಗ್ತಾ ಇದೆಯಾ ಅಂಥೇಳಿ. ಯಾಕಂದರೆ ಈ ಪತ್ರ ರವಾನೆ ಆಗಿರುವಂಥದ್ದು AICCಗೆ. AICCಯ ಮೊಹರು ಅದರಲ್ಲಿದೆ, ಆ ಪತ್ರದ ಮೇಲಿದೆ, ವೈರಲ್ ಆಗಿರೋ ಪತ್ರದಲ್ಲಿದೆ. ಕಾಂಗ್ರೆಸ್ನ ಪ್ರಭಾವಿಯೊಬ್ಬರು ಬರೆದಿದ್ದಾರೆ ಅನ್ನುವಂಥ ಅನುಮಾನ ಇದೆ. ಯಾಕಂದರೆ ಸಾಮಾನ್ಯ ಕಾರ್ಯಕರ್ತರು ನೇರವಾಗಿ ಹೈಕಮಾಂಡ್ಗೆಲ್ಲ ಪತ್ರ ಬರೆಯೋಷ್ಟು ಎಲ್ಲ ತಲೆಕೆಡಿಸ್ಕೊಂಡು ಕೂರೋದಿಲ್ಲ. ಆದರೆ ಪ್ರಭಾವಿಯೊಬ್ಬರು ಇಂಥದ್ದೊಂದು ಪತ್ರ ಬರೆದಿದ್ದಾರೆ ಅನ್ನುವಂಥ ಮೂಲಕವಾಗಿಯೇ ಈ ಪತ್ರ ವೈರಲ್ ಆಗ್ತಾ ಇದೆ. AICCಗೆ ತಲುಪಿದೆ ಅನ್ನುವಂತಹ ರೀತಿಯಲ್ಲಿ ಸೀಲ್ ಹಾಕಿರುವಂತಹ ಪತ್ರ ವೈರಲ್ ಆಗಿದೆ. ಆ ಪತ್ರದಲ್ಲೊಂದು ಸೀಲ್ ಇದೆ, ಆ ಸೀಲ್ ಹೇಳುತ್ತೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂತೇಳಿ, ಅಂದರೆ ಅದು AICCಗೆ ತಲುಪಿದೆ ಅಂತೇಳಿ. ಸಿದ್ದರಾಮಯ್ಯ ಸಮಾವೇಶಕ್ಕೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಇದೆಯೇ ಅನ್ನುವಂತಹ ಅನುಮಾನವನ್ನು ಕೂಡ ಇದೇ ಪತ್ರ ಹುಟ್ಟು ಹಾಕಿರುವುದು ಸ್ಪಷ್ಟ ಇದೆ. ಹೀಗೆ ಕಾಂಗ್ರೆಸ್ನಲ್ಲೂ ಕೂಡ ಒಂದು ರೀತಿಯಾದಂತಹ ಕೋಲಾಹಲವನ್ನು ಈ ಒಂದು ಪತ್ರ ಹುಟ್ಟು ಹಾಕಿದೆ. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರುಗಳು ಮಾತನಾಡಿದ್ದಾರೆ, ತೋರಿಸ್ತೀನಿ. ಈಗ ಪತ್ರದ ಬಗ್ಗೆ ಖರ್ಗೆ ಅವ್ರನ್ನ ಭೇಟಿಯಾದಾಗ ಅವ್ರು ಏನಾದ್ರು ಪ್ರಸ್ತಾಪ ಮಾಡಿದ ರೀತಿ ಪತ್ರ ಬಂದಿದೆ ಅಂತ ಸರ್, ಅನಾಮಧೇಯ ಪತ್ರ. ಮೊದಲನೇದಾಗಿ ನಾನು ರಾಜಣ್ಣ ಅವರು ಎಲ್ಲ ಮಾತಾಡಿಕೊಂಡು ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ನಾವು ಮಾಡಬೇಕು ಅಂತೇಳಿ ನಾವೇ ಫಸ್ಟ್ ಫೌಂಡೇಶನ್ ಹಾಕ್ಕೊಂಡಿದ್ವಿ. ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿ 2 ಮೀಟಿಂಗ್ ಮಾಡಿ ಎಲ್ಲ ಮಾಡಿ ನಾವು ಇಲ್ಲೇ ಮಾಡಬೇಕು ಅಂತ ಹಾಸನದಲ್ಲಿ ನಾವು ಮಾಡ್ತೀವಿ ಅಂದರು. ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯಾರಿಟಿ ತಗೊಂಡು ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ನಾನು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವರು ಒಟ್ಟಿಗೆ ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನಾನು ಅವ್ರ ಜೊತೆಯಲ್ಲಿದ್ದೇನೆ, ಆಯಿತಾ.
ಕೆಲಸ ಮಾಡಿದ್ದೇನೆ, ಮಾಡ್ತೇನೆ, ಮುಂದೂ ಕೂಡ ಮಾಡ್ತೇನೆ. ನೀವು ಹೇಳುವ ಯಾವ ವಿಷಯವೂ ಚರ್ಚೆ ಇಲ್ಲ, ಅದ್ರ ಬಗ್ಗೆ ಡಿಬೇಟು ಇಲ್ಲ, ಪತ್ರ ಬರೆದ್ರೆ ಯಾರಿಗೂ ಗೊತ್ತೂ ಇಲ್ಲ. ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು, ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ, ಮುಖ್ಯಮಂತ್ರಿಗಳ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ. ಪಕ್ಷದ ವತಿಯಿಂದ ಮತ್ತೆ ಈ ಶೋಷಿತ ವರ್ಗಗಳ ಒಕ್ಕೂಟ, ಹಿಂದುಳಿದ ಜಾಗೃತಿಗಳ ಒಕ್ಕೂಟ ಮತ್ತು ಬೇರೆ ಬೇರೆ ಸಂಘಟನೆಗಳು ಇವರೆಲ್ಲ ಸೇರಿ 5ನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತೆ ಈ ಶೋಷಿತ ವರ್ಗಗಳ ಸ್ವಾಭಿಮಾನಿ ಒಕ್ಕೂಟ ಅಂತ ಹೇಳ್ಕೊಂಡು ಮಾಡ್ತಿದ್ದೀವಿ. ಖಂಡಿತ ಅಂಥದ್ದು ಪತ್ರ ಯಾವುದು ಬಂದಿಲ್ಲ, ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ಲಸ್ ಅಹಿಂದ ಸಮಾಜ ಎರಡು ಸೇರ್ ಮಾಡ್ತಾ ಇರೋದು. ಹಾಸನ ಯಾಕೆ ಅಂತ ಅಂದ್ರೆ ಕೆಲವರೆಲ್ಲ ಮೈಸೂರಲ್ಲಿ ಮಾಡೋಣ ಅಂದ್ರು, ಅದಕ್ಕೆ ನಾವು ಎಷ್ಟು ಕಾರ್ಯಕ್ರಮ ಮೈಸೂರಲ್ಲೇ ಮಾಡೋದು ಬೇಡ, ಬೇರೆ ಬೇರೆ ಕಡೆ ಎಲ್ಲ ಮಾಡೋಣ ಅಂತೇಳಿ ಹಾಸನ ಸೆಲೆಕ್ಟ್ ಮಾಡಿದೀವಿ ಅಷ್ಟೇ, ಬೇರೆ ಉದ್ದೇಶ ಏನಿಲ್ಲ. ಅಂತ ಒಂದು 5-6 ಜಿಲ್ಲೆ ಸೇರಿ ಮಾಡೋಣ ಅಂತ ತೀರ್ಮಾನ ಹಾಸನ ಸೆಲೆಕ್ಟ್ ಮಾಡಿದ್ವಿ. ಯಾರು ಹೆಂಗ್ ಬೇಕಾದ್ರೂ ವ್ಯಾಖ್ಯಾನ ಮಾಡ್ಕೋಬಹುದು, ಇದು ಪಕ್ಷದ ಕಾರ್ಯಕ್ರಮ ಅಷ್ಟೇ, ಯಾವ ಶಕ್ತಿ ಪ್ರದರ್ಶನ ಇಲ್ಲ, ಏನಿಲ್ಲ. ಸಿದ್ದರಾಮಯ್ಯನವರು ಫೋಕಸ್ ಮಾಡಕ್ಕೋಸ್ಕರ ಮಾಡ್ತಾರೆ ಅಂತ ಆ ತರ ಏನಿಲ್ಲ, ಇದ್ರಲ್ಲಿ ಎಲ್ಲ ಭಾಗವಹಿಸ್ತಾರಲ್ಲ. ಯಾರು ಏನಾರ ಬರ್ಕೊಳ್ಳಿ, ಯಾರು ಏನೇ ಅಪಸ್ವರ ಎತ್ತಲಿ, ನಾವು ಈ ಒಂದು ಚಳವಳಿಯನ್ನ, ಈ ಸಂಗ್ರಾಮವನ್ನ, ಈ ಅಹಿಂದ ಸಂಘಟನೆಯನ್ನ, ಈ ಅಹಿಂದಗಳನ್ನ ಬಲಗೊಳಿಸತಕ್ಕಂಥ ಕಾರ್ಯದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ. ಪಕ್ಷದ ಸಿಂಬಲ್ ಇನ್ನೇ ನಾವೇನು ಬಿಜೆಪಿ ಕರಿತೀವಿ, ಅದಕ್ಕೆ ಮತ್ತೆ ಗೆದ್ದು ಬರಬೇಕು, 28ಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು, ಅಲ್ಲಿವರೆಗೂ ಮಾಡ್ತಾನೆ ಇರೋದು. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಪಾರ್ಟಿ ಅಧ್ಯಕ್ಷ ಇದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ಮತ್ತು ಹಿರಿಯರು ನಮ್ಮ ಕಾಂಗ್ರೆಸ್ ಲೀಡರ್ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು ಏನು ಫೈನಲ್ ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ನಾವು ಎಲ್ಲರ ಜೊತೆಗೆ ಇದ್ದೀವಿ ಸರ್. ನಾವು ಕಾಂಗ್ರೆಸ್ನವರು, ಅವ್ರ ಬೆಂಬಲಿಗೆ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ನಾವೆಲ್ಲ ಅವರಿಬ್ಬರು ಅಡಿಯೊಳಗೆ ಕೆಲಸ ಮಾಡೋಂಥವ್ರು. ಆದರೆ ಹಂಗಾಗೈತೆ ಹಿಂಗಾಗೈತೆ ಅಂತ ನನಗೆ ಮಾಹಿತಿ ಇಲ್ಲ ಸರ್. ಈಗ ನನಗಿನ್ನೂ ಪತ್ರ ಬಂದಿಲ್ಲ. ಪತ್ರ ಬಂದರೆ ಪಕ್ಷದ ಕೆಲಸ, ಜವಾಬ್ದಾರಿ ಕೆಲಸ ನಾನು ಇರ್ತೀನಿ, ಅದ್ರಾಗೇನು ಎರಡು ಮಾತು. ಹೀಗೆ ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯಂಥ ಸ್ಪಷ್ಟನೆಯನ್ನು ಕೊಡ್ತಾ ಹೋಗ್ತಾ ಇರುವಂಥ ರೀತಿಯನ್ನು ನೋಡಿದಾಗ ಗೋಚರ ಆಗುವಂಥದ್ದು ಏನಂದರೆ, ಯಾರಿಗೂ ಕೂಡ ಇದರ ಬಗ್ಗೆ ಪೂರ್ತಿಯಾದಂಥ ಕ್ಲಾರಿಟಿ ಬಹುತೇಕ ಜನರಿಗೆ ಇಲ್ಲ. ಒಂದಿಷ್ಟು ಮಂದಿಗೆ ಸ್ಪಷ್ಟತೆ ಇದೆ. ಅದು ವಿಶೇಷವಾಗಿ ಮೈಸೂರು ಭಾಗದ ನಾಯಕರುಗಳು ಏನು ಮಾತನಾಡ್ತಾ ಇದ್ದಾರೆ, ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರು ಇರ್ಬೋದು, ಅಥವಾ ವೆಂಕಟೇಶ್ ಅವರು ಇರ್ಬೋದು, ಇವರೆಲ್ಲ ಏನು ಮಾತನಾಡ್ತಾ ಇರಲ್ಲ, ಇವ್ರುಗಳಿಗೆ ಸ್ಪಷ್ಟತೆ ಇದೆ, ಕ್ಲಾರಿಟಿ ಇದೆ. ಮುಖ್ಯಮಂತ್ರಿಯವರ ಪುತ್ರ ಯತೀಂದ್ರ ಅವರು ಹೇಳ್ತಾ ಇರೋಂಥ ವಿಚಾರದ ಕೂಡ ಕ್ಲಾರಿಟಿ ಇದೆ. ಆದರೆ ಒಂದಷ್ಟು ಜನ ಪಕ್ಷ ಮಾಡ್ತಾ ಇದೆ, ನಾಯಕರುಗಳು ಹೇಳ್ತಿದ್ದಾರೆ, ಪತ್ರ ಬಂದಿಲ್ಲ, ನೋಡೋಣ ಮಾಡೋಣ, ಈ ರೀತಿಯಾದ ಮಾತುಗಳು ಕೂಡ ವ್ಯಕ್ತವಾಗ್ತದೆ. ಆದರೆ ಅನಾಮಧೇಯ ಪತ್ರ ಸಹಜವಾಗಿ ಕೈಯಲ್ಲಿ ಒಂದಿಷ್ಟು ಕಂಪನವನ್ನು ಸೃಷ್ಟಿಸಿರುವಂಥದ್ದು ಸ್ಪಷ್ಟ ಇದೆ. ಯಾಕಂದರೆ ಈ ಒಂದು ಪತ್ರದಲ್ಲಿ ಇರುವಂತಹ ಮೇಲ್ಗಡೆ ಇರುವಂತಹ ಮೊಹರೆ ಇದೆಯಲ್ಲ, ಅದರಲ್ಲಿರುವಂತಹ ಒಂದು ಸೀಲ್ ಹಾಕಿರೋದಿದೆ, ಅದರಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅನ್ನುವಂಥದ್ದು ಕೂಡ ಉಲ್ಲೇಖ ಇದೆ. ಅದೇ ಮೊಹರು ಅದರಲ್ಲಿ ಇರುವಂಥದ್ದು. ಭಾಳ ಮುಖ್ಯವಾಗಿ ಪಕ್ಷದ ಚಿಹ್ನೆ ಮತ್ತು ಸರ್ಕಾರವನ್ನು ದೂರವಿಟ್ಟು ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಅಂತೇಳಿ ಈ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. 3 ಪುಟಗಳ ಪತ್ರ ಇದೆ. ಅದರಲ್ಲಿ ಸ್ವಾಭಿಮಾನಿ ಸಮಾವೇಶದಿಂದ ಸಿದ್ದರಾಮಯ್ಯ ಅವರಿಗೆ ವೈಯಕ್ತಿಕ ಲಾಭ ಆಗುತ್ತೆ ಹೊರತು ಪಕ್ಷಕ್ಕೆ ಇದರಿಂದ ಏನೂ ಲಾಭ ಆಗುವುದಿಲ್ಲ ಅನ್ನುವಂಥದ್ದು ಇವರ ಆಕ್ಷೇಪ. ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಪಕ್ಷದ ಚಿಹ್ನೆಯನ್ನು ದೂರವಿಟ್ಟು ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯನವರು ರೂಪಿಸ್ತಾ ಬರ್ತಾ ಇದ್ದಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅನ್ನುವಂತಹ ಅಸಮಾಧಾನವನ್ನು ಹೊರಹಾಕಲಾಗಿದೆ. ಕಳೆದ ಬಾರಿ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ಕೂಡ ಆಚರಿಸಿಕೊಂಡಿದ್ರು ಅಂತೇಳಿ, ಸಿದ್ದರಾಮಯ್ಯವರು 75ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಾಗ ಅದಕ್ಕೆ ಪಕ್ಷದ ನಾಯಕರುಗಳೇ ಬಂದಿದ್ರು, AICC ನಾಯಕರುಗಳು ಕೂಡ ಭಾಗಿಯಾಗಿದ್ದರು, ರಾಹುಲ್ ಗಾಂಧಿ ಆದಿಯಾಗಿ. ಇವಾಗ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಇದ್ದಿದ್ದು ಕಾಂಗ್ರೆಸ್ನವರೇ ಆದರೂ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನು ಬಳಕೆ ಮಾಡ್ಕೊಂಡಿರಲಿಲ್ಲ, ಪಕ್ಷದ ಕಾರ್ಯಕ್ರಮ ಆಗಿರಲಿಲ್ಲ. ಅದು ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮ ಆಗಿರಲಿಲ್ಲ ಅನ್ನುವಂತಹ ಅಸಮಾಧಾನವನ್ನು, ಬೇಸರವನ್ನು ಹೊರಹಾಕಿದ್ದಾರೆ. ಒಬ್ಬೊಬ್ಬರು ಹೀಗೆ ವೈಯಕ್ತಿಕ ಕಾರ್ಯಕ್ರಮ ಮಾಡಿದರೆ ಅದರ ನಷ್ಟ ಆಗುವಂಥದ್ದು ಪಕ್ಷಕ್ಕೆ ಅನ್ನುವಂಥ ಆಕ್ಷೇಪವನ್ನು ಎತ್ತಿದ್ದಾರೆ. ಈ ಮೂಲಕ ಪಕ್ಷದ ಲಾಭವನ್ನು ಮಾಡೋದಕ್ಕೆ ಬೇಕಾದಂಥ ಪ್ರಯತ್ನ ಇದ್ದಂಗೆ ಕಾಣುತ್ತೆ. ಕಾಂಗ್ರೆಸ್ನವರೇ ಎಲ್ಲವನ್ನೂ ಮಾಡಿದರೂ ಕಾಂಗ್ರೆಸ್ ಚಿಹ್ನೆಯೇ ಅಲ್ಲಿ ಇರೋದಿಲ್ಲ ಅನ್ನುವಂಥದ್ದು ಇವರ ಬೇಸರದ ಮತ್ತೊಂದು ಕಾರಣ. ಅಧಿಕಾರ ಕೊಟ್ಟ ಪಕ್ಷದ ಚಿಹ್ನೆ ಬದಿಗಿಟ್ಟು ವೈಯಕ್ತಿಕ ಪ್ರತಿಷ್ಠೆ ಬೇಕಿಲ್ಲ ಅನ್ನುವಂಥದ್ದನ್ನು ಆ ಶರಾವನ್ನು ಬರೆದಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅಡಿಯಲ್ಲಿ ಕಾರ್ಯಕ್ರಮ
ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಇದೇ ಪತ್ರದ ಮೂಲಕವಾಗಿ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಬೇಕು, ಏನೇ ಕಾರ್ಯಕ್ರಮ ಮಾಡಲಿ ಆದರೆ ಪಕ್ಷದ ಚಿಹ್ನೆ ಅಡಿಯಲ್ಲೇ ಮಾಡಲಿ ಅನ್ನುವಂಥದ್ದು. ಈಗ ಇವತ್ತು ನಡೆದಿರುವಂತಹ ಒಂದು ಮೀಟಿಂಗ್ನ ನಂತರ ಡಿಸೆಂಬರ್ 5ರ ಸಮಾವೇಶದಲ್ಲಿ ಸ್ವಾಭಿಮಾನಿಯೂ ಇದೆ, ಪಕ್ಷವೂ ಇದೆ ಅನ್ನುವಂಥ ಮಟ್ಟಿಗೆ ಬಂದು ನಿಲ್ಲಿಸಲಾಗಿದೆ. ಆ ಮೂಲಕ ಎಲ್ಲರ ನಡುವೆ ಒಂದು ಸಾಮರಸ್ಯವನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗ್ತದೆ. ಅಂದರೆ ಪಕ್ಷ ಪ್ಲಸ್ ಸ್ವಾಭಿಮಾನಿ ಸಮಾವೇಶವಾಗಿ ಇದು ಪರಿವರ್ತನೆಗೊಂಡಿದೆ. ಈ ಪತ್ರದ ನಂತರವೂ ಕೂಡ ಇರಲೂಬಹುದು, ಪತ್ರದ ಪರಿಣಾಮ ಇರಲೂಬಹುದು, ಅದರ ಇಂಪ್ಯಾಕ್ಟ್ ಇರಲೂಬಹುದು. ಪತ್ರ ವೈರಲ್ ಬೆನ್ನಲ್ಲೇ CM ಸಿದ್ದರಾಮಯ್ಯನವರು ಇಂಥದ್ದೊಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇದು ಕೇವಲ ಸ್ವಾಭಿಮಾನಿ ವೇದಿಕೆ ಅಡಿಯಲ್ಲಿ ನಡೆಯುವಂತಹ ಸಮಾವೇಶ ಅಲ್ಲ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥದ್ದೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪಕ್ಷ ಹಾಗೂ ಅಭಿಮಾನಿಗಳ ಮೂಲಕ ಸ್ವಾಭಿಮಾನಿ ಸಮಾವೇಶವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಅಂದರೆ ಇದರಲ್ಲಿ ಪಕ್ಷದ ಚಿಹ್ನೆಯೊಂದಿಗೆ ಸ್ವಾಭಿಮಾನಿ ಸಮಾವೇಶ ಅಂತ CM ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಇಲ್ಲಿ ಅಪಸ್ವರಗಳಿಗೆ ಕಾರಣ ಇಲ್ಲ, ಗೊಂದಲಗಳಿಗೆ ತೆರೆ ಎಳೆದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮುಖ್ಯಮಂತ್ರಿಯವರ ಮಾತನ್ನು ನಿಮಗೆ ತೋರಿಸ್ತೀನಿ. ಹೇಳಿದೆ, ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ, ಸುರ್ಜೇವಾಲಾ ಅವ್ರನ್ನೂ ಇನ್ವೈಟ್ ಮಾಡಿದ್ದೀನಿ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಇನ್ವೈಟ್ ಮಾಡಿದ್ದೀವಿ. ಇದು ನಾವು ಮಾಡ್ತಾ ಇಲ್ಲ, ಆಕ್ಚುಲಿ ಅವ್ರು ಮಾಡ್ತಾ ಇರೋದು, ನಾವು ಸೇರ್ಕೊಂಡಿದ್ದೀವಿ. ಇನ್ನು ಚಿತ್ರರಂಗದ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ವಕ್ಫ್ ಯಾತ್ರೆ ವರ್ಸಸ್ ತೀರ್ಥಯಾತ್ರೆ, ಕೌಲುದಾರಿಯಲ್ಲಿ ಕೇಸರಿ ಟೀಮ್ ಹೈಕಮಾಂಡ್ ಎಂಟ್ರಿ, ವಕ್ಫ್ 2.0ಗೆ ಬ್ರೇಕ್ ಬೀಳುತ್ತಾ. ಇದುವೇ ಚಿತ್ರರಂಗದ ಎರಡನೇ ಸ್ಟೋರಿ, ವಕ್ಫ್ ಯಾತ್ರೆ ವರ್ಸಸ್ ತೀರ್ಥಯಾತ್ರೆ. BJP ನಾಯಕರಿಗೆ ಯಾರು ಇಂಥದ್ದೆಲ್ಲ ಐಡಿಯಾಗಳನ್ನು ಕೊಡ್ತಾರೋ ಗೊತ್ತಿಲ್ಲ. ಆದರೆ ಐಡಿಯಾ ಕೊಡುವಂಥವರು ಕೊಡ್ತಾ ಇರುವಂತಹ ಐಡಿಯಾಗಳು ಮತ್ತು ಅಥವಾ ಇವ್ರಿಗೆ ಹುಟ್ಟುಕೊಂಡಿರುವಂತಹ ಐಡಿಯಾಗಳೇ ಇವು ಹೌದು ಅಂತೇಳಿ ಆದರೂ ಕೂಡ ಒಂದು ರೀತಿಯಾದಂತಹ ಗೊಂದಲವನ್ನು ಸೃಷ್ಟಿಸುವ ಐಡಿಯಾವಾಗಿಯೇ ಇದು ಕಾಣ್ತಾ ಇದೆ. ಯಾಕಂದರೆ ಯತ್ನಾಳ್ ಅವರು ವಕ್ಫ್ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಆ ವಕ್ಫ್ನ ವಕ್ಫ್ ಜಮೀನುಗಳನ್ನು, ರೈತರ ಜಮೀನನ್ನು ಕೂಡ ತನ್ನ ಹೆಸರಿಗೆ ಬರೆಸ್ಕೊಳ್ತಾ ಇದೆ ಅನ್ನುವಂಥ ಒಂದು ಇಶ್ಯೂ ಆದರೂ ಅಲ್ಲಿ ಇತ್ತು. ಆ ಇಶ್ಯೂವನ್ನು ಮುಂದಿಟ್ಟುಕೊಂಡು ಯಾತ್ರೆಯನ್ನು ಹೊರಟಿದ್ದಾರೆ, ಜನಜಾಗೃತಿ ಯಾತ್ರೆ. ಯತ್ನಾಳ್ರ ಯಾತ್ರೆಯನ್ನು ತಡಿಬೇಕು ಅಂತ ಹೇಳಿ ಆದರೆ ಏನು ಮಾಡೋಣ ಅಂತ ಐಡಿಯಾ ಬಂದಂಥವ್ರು ಈಗ ವಕ್ಫ್ ವಿಚಾರವನ್ನು ಮುಂದಿಟ್ಕೊಂಡು ಯಾತ್ರೆ ಮಾಡ್ತಾ ಇಲ್ಲ, ಬದಲಿಗೆ ತೀರ್ಥಯಾತ್ರೆಗೆ ಹೊರಟಿದ್ದಾರೆ. ಸದ್ಬುದ್ಧಿ ಯಾತ್ರೆ ಅಂತ ಬೇಕಾದ್ರೆ ಇದನ್ನು ಕರೀಬಹುದು. ಯತ್ನಾಳ್ ವಕ್ಫ್ ಯಾತ್ರೆ ವರ್ಸಸ್ ತೀರ್ಥಯಾತ್ರೆ, ಇದು ಸದ್ಯಕ್ಕೆ BJPಯಲ್ಲಿ ನಡೀತಿರುವಂತಹ ಹೊಸ ಯಾತ್ರೆ ಹೆಸರು. ಈಗ ಕೌಲು ದಾರಿಯಲ್ಲಿ ಕೇಸರಿ ಟೀಮ್ ಸಾಗಿರುವಂಥದ್ದು, ಅದರ ಸಂಚಾರ ಮುಂದುವರೆದಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹೈಕಮಾಂಡ್ಗೂ ವಿಜೇಂದ್ರ ಟೀಮ್ಗೂ ಕೂಡ ಟಕ್ಕರ್ ಕೊಡುವಂತಹ ಕೆಲಸ ಏಕಕಾಲದಲ್ಲಿ ನಡೀತಾ ಇದೆ. ಯಾಕಂದರೆ ಇಲ್ಲಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಸಮಾವೇಶಗಳನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ BJPಯವರು ಗೊಂದಲದ ಗೂಡುಗಳಾಕಿನೇ ಮುಂದುವರಿತಾ ಇರುವಂಥದ್ದು. ನೋಡಿ ಯಾವ ಕಾರಣಕ್ಕಾಗಿ ಈಗ ಕೋಲಾರದಿಂದ ಇವರು ಹೋಗಿ ಅಲ್ಲಿ ಪೂಜೆ ಆರಂಭಿಸಿ ಇವರೆಲ್ಲ ಹೋಗಿ ಪಕ್ಷದ ಶಾಲ್ಗಳನ್ನು ಹಾಕ್ಕೊಂಡು ಆ ಮೂಲಕ ನಾವು ಪಕ್ಷದ ನಾಯಕತ್ವ ಅನ್ನೋದನ್ನು ಪ್ರದರ್ಶನಕ್ಕೆ ಇಟ್ಕೊಂಡು ಓಡಾಡ್ತಿದ್ದಾರೋ ಗೊತ್ತಿಲ್ಲ. ಇಲ್ಲಿ ಇವರುಗಳು ಅಷ್ಟೇ ಇನ್ನೊಂದು ಟೀಮ್ ಅವರಿದ್ದಾರೆ, ಕೇಸರಿ ಬ್ರಿಗೇಡ್ನವರು. ಇವರು ಕೇಸರಿ ಶಾಲ್ಗಳನ್ನು ಮೈ ಮೇಲೆ ಹಾಕ್ಕೊಂಡು ಓಡಾಡ್ತಿದ್ದಾರೆ. ಆದರೆ ಪಕ್ಷದ ಜೊತೆಗಿನ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು, ಪಕ್ಷದ ವೇದಿಕೆಯಲ್ಲಿ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋಂಥದ್ರ ಬಗ್ಗೆ ಯಾರಿಗೂ ವ್ಯವಧಾನ ಇದ್ದಂಗೆ ಕಾಣ್ತಾ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂಥ ರೀತಿಯಲ್ಲಿ ತಮ್ಮದೇ ನಡಿಗೆ. ಯಾಕಂದರೆ ಯಾರು ಕೇಳಿದ್ರು ನಾವು ಯಾತ್ರೆಯಲ್ಲಿ ಎಕ್ಸ್ಪರ್ಟ್ಗಳಿದ್ದೀವಿ, ಹಾಗೆ ನಾವು ಒಂದೊಂದು ಯಾತ್ರೆ ಮಾಡೋಣ ಅನ್ನೋ ರೀತಿಯಲ್ಲಿ ಹೊರಟಿದ್ದಾರೆ. ಒಂದು ಪಕ್ಷ, ಮೂರು ಬಾಗಿಲು, ಒಂದೇ ಉದ್ದೇಶ, ಕವಲು ದಾರಿ, ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸದ್ಯದ BJPಯ ಪರಿಸ್ಥಿತಿ. ಯತ್ನಾಳ್ ರೆಬೆಲ್ಸ್ ಟೀಮ್ಗೆ ವಿಜೇಂದ್ರ ಆಪ್ತರು ಕೌಂಟರ್ನ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. MP ರೇಣುಕಾಚಾರ್ಯ, BC ಪಾಟೀಲ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನೇತೃತ್ವದಲ್ಲಿ ನಿಂತಿದ್ದಾರೆ. ಅವರು ಮುಂಚೂಣಿಯಲ್ಲಿ ಇರುವಂತಹ ನಾಯಕರುಗಳು. ವಕ್ಫ್ ವಿರುದ್ಧ ಜನಜಾಗೃತಿ ಯಾತ್ರೆಗೆ ತೀರ್ಥಯಾತ್ರೆ ಮೂಲಕ ಕೌಂಟರ್ ಕೊಡ್ತಾ ಇದ್ದಾರೆ. ಇವರು ಯಾವುದೇ ಇಶ್ಯೂವನ್ನು ಇಟ್ಕೊಂಡು ಹೋಗ್ತಾ ಇಲ್ಲ. ಅವರಿಗೆ ಸದ್ಬುದ್ಧಿ ಕೊಡಲಿ ಅಂದ್ಕೊಂಡು ಇವರು ತೀರ್ಥಯಾತ್ರೆ, ದೇವ್ರಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಮೊದಲ ಹಂತವಾಗಿ ತೀರ್ಥಯಾತ್ರೆ ಮೂಲಕ ರೆಬೆಲ್ಸ್ಗೆ ಮೆಸೇಜ್ ಕಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಈ ಮೂಲಕ ನೋಡಿ, ಹೈಕಮಾಂಡ್ ಇಲ್ಲೂ ಕೂಡ ನೀವು ಮಧ್ಯಪ್ರವೇಶ ಮಾಡದೇ ಹೋದರೆ, ಯತ್ನಾಳ್ ಟೀಮನ್ನು ನೀವು ತಡೆಯದೇ ಹೋದರೆ ನಾವು ಈ ರೀತಿಯ ಕೆಲಸವನ್ನು ಮಾಡ್ತೀವಿ ಅಂತ. ಅಂದರೆ ಇಬ್ಬರು ಕೂಡ ಒಂದೇ ಹಾದಿಯಲ್ಲಿ ಹೋಗೋಣ ಅಂತೇಳಿ ಯಾರಿಲ್ಲ. ಹಾದಿ ತಪ್ಪಿ ನಡೆದಾಗ ನಿಮ್ಮನ್ನು ಮತ್ತೆ ಎಲ್ಲರನ್ನೂ ಸೇರಿಸಿ ಜೊತೆಗೆ, ಈಗ ಅವರು ಹಾದಿ ತಪ್ಪಿದ್ದಾರೆ, ಅವ್ರನ್ನ ಸರಿದಾರಿಗೆ ತಲುಪಿಸಬೇಕಾಗಿ ತಿಳಿದರೆ ನಾವು ಕೂಡ ದಾರಿ ತಪ್ಪಿ ಇನ್ನೊಂದು ಕಡೆಗೆ ಹೋಗೋಣ, ಆವಾಗ ಇಬ್ಬರನ್ನು ಸೇರಿಸಿ ಸರಿದಾರಿಗೆ ತಂದು ನಿಲ್ಲಿಸ್ತಾರೆ ಅನ್ನೋಂಥ ಲಾಜಿಕ್ ಇವ್ರದ್ದು. ಕೋಲಾರದ ಕುರುಡುಮಲೆ ಚಾಮುಂಡೇಶ್ವರಿ, ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆಯುವಂಥದ್ದು. ಆಮೇಲೆ ಕರಾವಳಿಯಲ್ಲಿ ಹೋಗಿ ಮುರುಡೇಶ್ವರಕ್ಕೂ ಹೋಗಿ ಅಲ್ಲಿ
ಮಹಾದೇವನ ದರ್ಶನವನ್ನು ಪಡ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರಂತೆ. ಇನ್ನು ವಿರೋಧಿಗಳಿಗೆ ಸದ್ಬುದ್ಧಿ ನೀಡುವಂತೆ ದೇವರುಗಳಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಈ ರೀತಿಯಾಗಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ, ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ತೀರ್ಥಯಾತ್ರೆ ಬಳಿಕ ಜಿಲ್ಲೆಗಳಿಗೆ ತೆರಳಿ ಪಕ್ಷದ ಪ್ರಮುಖರನ್ನು ಭೇಟಿಯಾಗ್ತಾರೆ, ಜಿಲ್ಲಾಧ್ಯಕ್ಷರುಗಳನ್ನು ಭೇಟಿಯಾಗ್ತಾ ಇದ್ದಾರಂತೆ. ಆ ಮೂಲಕ ಜಿಲ್ಲಾಧ್ಯಕ್ಷರುಗಳ ಮೂಲಕ ಕಾರ್ಯಕರ್ತರಿಗೆ ಪಕ್ಷದ ಗೊಂದಲದ ಬಗ್ಗೆ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಸಂದೇಶ ಪಕ್ಷದ ಗೊಂದಲದ ಬಗ್ಗೆ ಸಂದೇಶನೋ ಅಥವಾ ಪಕ್ಷದಲ್ಲಿ ಇನ್ನಷ್ಟು ಗೊಂದಲ ಹುಟ್ಟು ಮಾಡುವಂಥದ್ದು ಅನ್ನೋದನ್ನು MP ರೇಣುಕಾಚಾರ್ಯರಂಥವರು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ವಿಜಯೇಂದ್ರ ಬೆನ್ನಿಗೆ ನಿಂತು ವಿರೋಧಿಗಳಿಗೆ ಕೌಂಟರ್ ಕೊಡೋದಕ್ಕೂ ಕೂಡ ಈ ಸಿದ್ಧತೆಯನ್ನು ಈ ಪಡೆ ಸಜ್ಜಾಗಿರುವಂಥದ್ದು. ದಾವಣಗೆರೆ ಸಮಾವೇಶದ ಮೂಲಕ ನಾಯಕರ ವಿಶ್ವಾಸ ಗಳಿಸುವಂಥ ಯತ್ನವನ್ನು ಕೂಡ ಮಾಡೋರಿದ್ದಾರೆ. ಈ ಎಲ್ಲ ತೀರ್ಥಯಾತ್ರೆ ಮುಗಿಸಿದ ನಂತರ ಇವರು ದಾವಣಗೆರೆಯಲ್ಲಿ ಒಂದು ಸಮಾವೇಶವನ್ನು ನಡೆಸ್ತಾರಂತೆ. ಆ ಮೂಲಕವಾಗಿ ಏನು ಸಮಾವೇಶದ ಉದ್ದೇಶ ಏನಂತಂದರೆ ವಿಜಯೇಂದ್ರ ಅವರ ಶಕ್ತಿಯನ್ನು ಪ್ರದರ್ಶನ ಮಾಡುವಂಥದ್ದು ಅಂತ ಹೇಳುವಂಥದ್ದು ಇವರ ಉದ್ದೇಶವಾಗಿ ಗೋಚರಿಸ್ತದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಹಾಗೂ ರೇಣುಕಾಚಾರ್ಯವರು ಮಾತಾಡ್ಕೊಂಡಿದ್ದಾರೆ. ರೇಣುಕಾಚಾರ್ಯವರ ಮಾತಿಗೆ ಯತ್ನಾಳರು ಕೊಟ್ಟಿರುವಂಥ ಕೌಂಟರನ್ನು ನೋಡಿದರೆ ಇವರೆಲ್ಲ ಒಂದೇ ಪಕ್ಷದವರ ಅನ್ನುವಂಥ ಅನುಮಾನ ಸಹಜವಾಗಿಯೇ ಯಾವುದೇ ವ್ಯಕ್ತಿಗೆ ಆದರೂ ಕೂಡ ಬರುತ್ತೆ. ಇನ್ನು ಆ ಪಕ್ಷದ ಕಾರ್ಯಕರ್ತರಿಗೆ ಅದು ಯಾವ ರೀತಿಯಂಥ ಅನುಮಾನ ಬರ್ಬೋದು ನೋಡಬೇಕಿದೆ. ಇಬ್ಬರ ಮಾತನ್ನು ನಿಮಗೆ ತೋರಿಸ್ತೀನಿ. ಸ್ವಯಂ ಘೋಷಿತ ಹಿಂದೂ ಹುಲಿ ಹೇಳ್ತಿರ್ತಾರೆ, ಹಿಂದೂ ಹುಲಿ ಅಲ್ಲ, ಹಿಂದೂ ಹುಲಿ ಅಲ್ಲ, ಅವ್ರು ಸ್ವಯಂ ಘೋಷಿತ ಇಂಥರಿಂದ ಪಕ್ಷ ಅವ್ರು ಹೇಳಿದ್ದು BJP ಅರ್ಥ ಮಾಡ್ಕೊಳ್ರಿ. ನೀವು ಇನ್ನು ಮ್ಯಾಗ ಹೇಳಿರ್ತೀನಿ, ಇಂಥ ಲಪುಟ್ ನನ್ನ ಮಕ್ಕಳದು ನಮ್ಗೆ ಏನೋ ಪ್ರತಿಕ್ರಿಯೆ ಕೇಳಬೇಡ್ರಿ. ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರೇ ಮಾನ ಮರ್ಯಾದೆ ಇದ್ದವ್ರದ್ದು ಕೇಳ್ರಿ. ಬಹಳ ಒಳ್ಳೆ ಮಾತು ಹೇಳಿದ್ದೆ. ಇನ್ನು ಮುಂದೆ ಇದೇ ರೀತಿ ಅಗರ್ವ ಮಾತಾಡಿದ್ರೆ ನಾವು ಎಲ್ಲ ವರ್ಗದವರು ಇದ್ರಿ. ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ಘೋಷಿತ ಹಿಂದೂ ಹುಲಿ ಅಲ್ಲ, ನೀನು ಮುಖೋಡ ಹಾಕಿದೀಯ, ಗೋಮುಖ ವ್ಯಾಘ್ರ, ನಿನಗೆ ಮಾನ ಮರೆದಿದ್ರೆ ಇನ್ನು ಮುಂದೆ ಬಾಯಿ ಬಿಚ್ಚಿದೆ. ನಾವು ಒಳ್ಳೆ ಇದ್ರು, ನಾವು ನಾಟಿ ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರಿಗಳು ಸ್ಕೂಟರ್ ಹೋದ್ರು, ಓಡಾಟ ಮಾಡಿದ್ರು, ಇಡೀ ರಾಜ್ಯದ ಪಕ್ಷವನ್ನು ಕಟ್ಟಿದ್ರು. ಮಂಡ್ಯ ನಮ್ಮ ವಿಜಯೇಂದ್ರನ ಅಪ್ಪನ ಊರ ಬೂಕನಕೆರೆ ಮಂಡ್ಯದಾಗ ಐತಿ. ಆ ಬುಕ್ಕನಕೆರೆದಾಗ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ನನಗೆ ರಕ್ತದ ಪತ್ರ ಬರೀತಾರ. ಉದ್ದೇಶ ಅಲ್ಲಿ ನೋಡ್ರಿ, ಮಂಡ್ಯದಾಗ ರಕ್ತದ ಬರೀಲಕತ್ತಾರ, ಶಿವಮೊಗ್ಗದಾಗೆ ಬರೋದಿಲ್ಲಲ್ಲ. ಶಿವಮೊಗ್ಗದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು, ಶಿಕಾರಿಪುರದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು. ಯಾರೂ ಇಲ್ಲ. ಗ್ರಾಮ ಪಂಚಾಯತಿ ಹುಡುಕ್ಯಾಡಿದ್ರೆ ಇದು ತೊಗೊಂಡು ಹುಡುಕ್ಯಾಡಿದ್ರು ಒಂದು ಪಂಚಾಯತಿ ಮೆಂಬರ್ ಇಲ್ಲ. 6 ಮಂದಿ ಅದಾರ, ಅವ್ರಿಗೊಂದಿಟ್ಟು ದುಡ್ಡು ಕೊಟ್ಟಿರ್ತಾರೆ, ಹಿಂಗೆ ಒಂದು ಟಚಕ್ಕೆ ಚುಚ್ಕೊಂಡು ಹಿಂಗೆ ಟಚಕ್ಕೆ ಚುಚ್ತಾರೆ. ಇವರ ಮಾತುಗಳನ್ನು ಕೇಳ್ತಾ ಹೋದರೆ ಇದು ಯಾವ ರೀತಿಯಲ್ಲಿ ಇವರು ಒಬ್ರೊಬ್ಬರನ್ನ ವಿರೋಧಿಸ್ತಾ ಇದ್ದಾರೆ ಅಂತ ಗೋಚರಿಸುತ್ತೆ. ಇದರ ನಡುವೆನೇ ಯತ್ನಾಳ್ ಟೀಮ್ಗೆ ಒಂದು ಬ್ರೇಕ್ ಹಾಕುವಂಥ ಪ್ರಯತ್ನ ನಡೀತಾ ಇದೆ ಅಂತೆ BJP ಒಳಗಡೆ. ಯತ್ನಾಳ್ ಟೀಮ್ನ ವಕ್ಫ್ ಹೋರಾಟ 2.0 ಯಾಕೆಂದರೆ ಅವರು ಆಲ್ರೆಡಿ ಬ್ರೇಕಲ್ಲಿದ್ದಾರೆ. ಅವರು 2 ದಿವಸ ರಜೆ ತೆಗೆದುಕೊಂಡಿದ್ದಾರೆ ಈ ಒಂದು ಯಾತ್ರೆ ನಡುವೆ. ಆ ಯಾತ್ರೆ ಈಗ ಮುಂದುವರಿಸುವಂಥದ್ದಕ್ಕೆ ಸಂಬಂಧಪಟ್ಟಂತೆ 2ನೇ ಹಂತದ ಹೋರಾಟ ಮಾಡದಂತೆ ಹೈಕಮಾಂಡ್ ಈಗ ತಾಕೀತು ಮಾಡಿದೆ ಅನ್ನುವಂತಹ ಸುದ್ದಿ ಇದೆ. ಆದರೆ ಇನ್ನು ಮುಂದೆ ಪ್ರತ್ಯೇಕವಾಗಿ ಹೋಗದಂತೆ ಕೂಡ ಖಡಕ್ ವಾರ್ನಿಂಗನ್ನು ಕೊಡಲಾಗಿದೆ ಅಂತೆ. ಅದು ಯಾಕೆ ಬೇಕಾಗಿ ಇಷ್ಟು ತಡವಾಗಿ ಇಂಥದ್ದು ಖಡಕ್ ವಾರ್ನಿಂಗ್ ಕೊಡ್ತಾರೋ ಗೊತ್ತಿಲ್ಲ. ಹೈಕಮಾಂಡ್ ವಾರ್ನಿಂಗ್ ಧಿಕ್ಕರಿಸುತ್ತಾ ಯತ್ನಾಳ್ ಟೀಮ್ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಅವ್ರು ನಿಜಕ್ಕೂ ಕೂಡ ಇದನ್ನು ಕೇಳಿಸ್ಕೊಳ್ಳದೆ ನೀವು ಹೇಳೋದು ಹೇಳ್ತಾ ಇರಿ, ನಾವು ನಡೆಯೋದು ನಡೀತಾ ಇರ್ತೀವಿ ಅನ್ನೋ ರೀತಿಯಲ್ಲಿ ಹೊರಡ್ತಾರ ನೋಡಬೇಕಿದೆ. ಡಿಸೆಂಬರ್ 3ರ ಕೋರ್ ಕಮಿಟಿ ಮೀಟಿಂಗ್ನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗುವಂತಹ ನಿರೀಕ್ಷೆ ಇದ್ದೇ ಇದೆ. ಅದಕ್ಕೆ ಈಗಾಗಲೇ ಉಸ್ತುವಾರಿಯವರು ಕೂಡ ಬರ್ತಾ ಇದ್ದಾರೆ. ಶಿಸ್ತು ಕ್ರಮ ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಜ್ಯ BJP ಉಸ್ತುವಾರಿ. ಒಂದು ವೇಳೆ ನೀವು ಪ್ರತ್ಯೇಕವಾಗಿ ಹೋದರೆ, ಯಾತ್ರೆ ಮಾಡಿದರೆ ಕ್ರಮ ಅಂತ ಹೇಳಿದ್ದಾರೆ. ವಾರ್ನಿಂಗ್ ಬೆನ್ನಲ್ಲೇ ದೆಹಲಿಗೆ ತೆರಳೋದಕ್ಕೆ ಅತೃಪ್ತರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅವರು ವಾರ್ನಿಂಗ್ ನಂತರವೂ ಕೂಡ ಸರಿ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ದೆಹಲಿಗಂತೂ ಹೋಗೋದಕ್ಕೆ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ದೆಹಲಿಗೆ ಹೋದ ನಂತರ ಏನು ಮಾಡ್ತಾರೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಒಟ್ಟಿನಲ್ಲಿ ಸದ್ಯಕ್ಕಂತೂ ರಾಜ್ಯ BJPಯಲ್ಲಿರುವಂತಹ ಗೊಂದಲಗಳು ಬಗೆಹರಿಯುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಅದನ್ನು ಹೇಗೆ ಪಕ್ಷದ ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಇದು ಇವತ್ತಿನ ಚದುರಂಗ. ನಮಸ್ಕಾರ.